ಆಗೋದಿಲ್ಲ. ಡೋಂಗಿ ಬಾಬಾ, ನನ್ನ ಹೆಂಡತಿಗೆ ಅದೇನೇನ್ ಹೇಳಿ ನಂಬಿಸಿದೆಯೋ, ನನ್ನ ಮಾತನ್ನ ಸುಳ್ಳು ಅಂತಾಳೆ, ನಿನ್ನ ಮಾತನ್ನ ನಿಜ ಅಂತಾಳೆ. ನಾನು ಬರಲ್ಲ ಹೋಗೋದ್ರು ಬಿಡದೆ ಕರ್ಕೊಂಡ್ ಬಂದಿದ್ದಾಳೆ, ನನ್ನ ಕರ್ಮ. ಕಂಬಳಿ ಪ್ರಯೋಗ ಮಾಡಿದ್ರೆ ಸತ್ಯ ದರ್ಶನ ಆಗತ್ತೆ. ಕಂಬಳಿ ಪ್ರಯೋಗ ಯಾಕೆ? ನಿನ್ನ ಹೆಂಡತಿನ ತ್ರಿಲೋಕ ಸುಂದರಿ ಮಾಡ್ತೀನಿ. ಇವಳನ್ನ ತ್ರಿಲೋಕ ಸುಂದರಿ ಮಾಡ್ತೀರಾ? ಅದ್ ಹೆಂಗ್ ಮಾಡ್ತೀಯ ಮಾಡಯ್ಯ, ನಾನು ನೋಡೇ ಬಿಡ್ತೀನಿ. ಏಯ್ ಮೂರ್ಖ, ಇವಾಗ ಗೊತ್ತಾಗತ್ತೆ ನಾನು ಎಷ್ಟು ಸತ್ಯ ಅಂತ. ಹೌದಾ? ಓಂ ಕ್ರೀಂ ಕ್ರೋಂ. ನಿನ್ ಇದೇ ಗ್ರಾಚ ಒಳ್ಳೆ ವಿಶಾಲು, ನನ್ ಕಣ್ಣಿಗೆ ಬೂದಿ ಹಚ್ಬಿಟ್ಟ ಕಣೆ, ಕಣ್ಣಲ್ಲಿ ಉರಿತೋಯ್ತು. ಇದೇ ನಿನ್ಗೆ ನಾನು ವಿಠಲ ಬರ್ತೀವಿ ಇರೋ ಮತ್ತೆ ವಿಶಾಲು. ವಿಶಾಲು ನಿನ್ನ ಪಕ್ಕದಲ್ಲೇ ಇದ್ದಾಳೆ, ಕಂಬಳಿ ತೆಗೆದು ನೋಡು ವತ್ಸ. ನನ್ನ ಹೆಂಡತಿನ ಸುವರ್ಣ ಸುಂದರಿ ಮಾಡ್ತೀಯಾ ವಿಶಾಲು? ನನ್ನ ಹೆಂಡತಿನ ಸುವರ್ಣ ಸುಂದರಿ ಮಾಡ್ತೀನಿ ಅಂತ ಹೇಳಿ ಮಾಯಾಲ್ಪಕ್ಕಿರ್ತಾರ ನಾಯಿ ಮರಿ ಮಾಡಿಟ್ಟಿದ್ಯಾ? ನೀನೇ ಕಟ್ಟಿದ ತಾಳಿ ನೋಡಲಿ. ಹೌದು, ನಾನೇ ಕಟ್ಟಿದ ತಾಳಿ ಅಂದ್ರೆ ಈ ನಾಯಿ ಮರಿ ನನ್ ಹೆಂಡತಿನ. ಯಾವತ್ತೂ ಅಷ್ಟೇ ವತ್ಸ, ಇನ್ನೊಬ್ಬರ ಮೇಲೆ ಸಂಶಯ ಪಡಬಾರ್ದು. ನಿನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಿದೆ. ನಿನ್ನ ಹೆಂಡತಿನ ಕರ್ಕೊಂಡು ಹೊರಡು. ಬಾಬಾ ಬಾಬಾ, ನಿನ್ ಕಾಲಿಗೆ ಬಿಟ್ಟು ನಮಸ್ಕಾರ ಮಾಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ವಿಶೇಷವಾದ ಶಕ್ತಿ ಇರುತ್ತೆ ಅಂತ ನನ್ಗೆ ಈಗ ಅರ್ಥ ಆಯ್ತು. ವಿಠಲನ್ ಜೊತೆ ಸೇರ್ಕೊಂಡು ಏನೋ ಸ್ವಲ್ಪ ತರಲೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ನಾಯಿ ಮರಿನ ನನ್ನ ಹೆಂಡತಿಯಾಗಿ ಮಾಡ್ಬಿಡು. ಇಲ್ಲ, ನೀನು ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಿದೆ. ಇನ್ನು 1 ವಾರಗಳ ಕಾಲ ನಿನ್ನ ಹೆಂಡತಿ ಹೀಗೆ ಇರ್ತಾಳೆ. ನೀನು ಯಾರು ಮುಂದಾದ್ರೂ ನಿನ್ನ ಹೆಂಡತಿನೇ ಈ ನಾಯಿ ಮರಿ ಅಂತ ಹೇಳಿದ್ರೆ ಶಾಶ್ವತವಾಗಿ ನಾಯಿ ಆಗಿರ್ತಾಳೆ. ಮುಂದಿನ ವಾರ ಬಂದು ನೋಡು ನನ್ನ. 1 ವಾರ ಆದ್ಮೇಲೆ ಸ್ವಾಮಿಗಳು ನಿಮ್ಗೆ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಅವ್ರ ಮುಂದಿನ ಕ್ಯಾಂಪ್ ನ ಹುಡ್ಕೊಂಡ್ ಬಂದು ನೀವು ನೋಡ್ಬೇಕಾಗತ್ತೆ. ಸ್ವಾಮಿಗಳೇ, ನಂದು ಮಹಾಪರಾಧ ಆಯ್ತು ನೋಡಿ. ಈ ನಾಯಿ ಮರಿ ನನ್ನ ಹೆಂಡತಿ ಆಗೋವರೆಗೂ ದಯವಿಟ್ಟು ನೀವು ಎಲ್ಲೂ ಹೋಗ್ಬೇಡಿ. ವಿಶಾಲು, ನಾನು ತಪ್ಪು ಮಾಡ್ಬಿಟ್ಟೆ ಕಡೆ, ನಿನ್ನ ಮಾತು ಕೇಳ್ಬೇಕಾಯ್ತು. ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವಿಶಾಲು. ಆಶ್ರಮದಲ್ಲಿ ಹೆಂಡತಿಗೆ ಮುತ್ಕೊಡ್ಬಾರ್ದು. ಅಪ್ಪಿ ತಪ್ಪಿ ತಪ್ಪಾಗಲ್ವಾ? ಬೆಳ್ಳಿ ಕೂಡ ಕಪ್ಪಾಗಲ್ವಾ? ತಪ್ಪೇ ಮಾಡದೋರು ಯಾರವ್ರೆ, ತಪ್ಪೇ ಮಾಡದೋರೆಲ್ಲವ್ರು. ಬನ್ನಿ 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 ಬನ್ನಿ, ಅಲ್ಲಿ ನೋಡಿ. ರಂಗನಾಥ್ ಅವ್ರೆ, ಏನಿದು ನಾಯಿ ಮರಿ ಹಿಡ್ಕೊಂಡು ಮುದ್ದಾಡ್ತಿದ್ದೀರಾ? ಯಾರಿದು? ಇದು ನನ್ನ ಹೆಂಡತಿ. ಅದು ನನ್ನ ಹೆಂಡತಿ ನನ್ನ ಹುಟ್ಟದಬ್ಬಕ್ಕೆ ಈ ನಾಯಿ ಮರಿನ ಉಡುಗೊರೆಯಾಗಿ ಕೊಟ್ಟಿದ್ದಾಳೆ. 1 ವಾರ ಊರ್ಗೆ ಹೋಗಿದ್ದಾಳೆ. ಅವಳು ವಾಪಸ್ ಬರೋವರೆಗೂ ನಾನು ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತೀನೋ ಅಷ್ಟೇ ಪ್ರೀತಿಯಿಂದ ಈ ನಾಯಿ ಮರಿನೂ ನೋಡ್ಕೋಬೇಕಂತೆ. ಅದಕ್ಕೆ ಮುದ್ದಾಡ್ತಾ ಇದ್ರಿ. ನಂಗೆ ಯಾಕೋ ಇವ್ರ ಮಾತ್ಮೇಲೆ ನಂಬಿಕೆ ಬರ್ತಿಲ್ವೇ? ರಂಗನಾಥ್ ಅವರೇ, ಎಲ್ಲರಿಗೂ ಸೂಪರ್ ಸುಪ್ರೀಂ ಆಡಿಯೋ ಕೂಡ ನಿಮಗೆ ಈ ಗತಿ ಬರ್ಬಾರ್ದಾಗಿತ್ತು. ಎಂಟಿ ಯಾರು ನಾಯಿ ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ ನಿಮಗೆ? ಏ ದಡ್ಡ, ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ, ಸುಮ್ಮನಿರೋ. ಯಾಕೆ ಚಿನ್ನು, ಬಿಸ್ಕೆಟ್ ತಿಂತೀಯಾ? ಹಸುವಾಗ್ತಾ ಇದೆಯಾ? ಕೊಡ್ತೀನಿ ತಡಿ. ರಂಗನಾಥ್ ಅಂಕಲ್, ನಾಯಿಗಳ ಎಂಜಲ್ನ ನಾವು ತಿನ್ಬಾರ್ದು. ಮೊದ್ಲಿಂದ ತಿಂದ ಅಭ್ಯಾಸ ಇದೆ. ನೋಡ್ದೇನೋ ಜಾಣೇಶ, ರಂಗನಾಥ್ ಅಂಕಲ್ಗೆ ಪ್ರಾಣಿಗಳಂದ್ರೆ ಎಷ್ಟು ಪ್ರೀತಿ ಅಂತ. ಬುಡ್ಡಕ್ಕ, ಖಾರ ಪುಡಿ ಫುಲ್ ಸ್ಟಾಪ್. ಎಂಟಿ ಸರಿ ಇಲ್ಲ ಅಂದ್ಮೇಲೆ ಆ ಪ್ರೀತಿ ಪ್ರಾಣಿಗಳ ಮೇಲೆ ಬರ್ಲೇಬೇಕಲ್ಲ ಜಾಣೇಶ. ಬಿಸ್ಕೆಟ್ ಬೇಡವಾ ಚಿನ್ನು? ಯಾಕೆ? ಓಹ್, ಇವರೆಲ್ಲ ಬಂದಿದ್ದಾರೆ, ಬರೀ ಮೈಯಲ್ಲಿದ್ದೀನಿ ಅಂತ ನಾಚಿಕೆನಾ? ಆಯ್ತು ಬಿಡು, ಆಯ್ತು. ನಿಂಗೆ ಈ ಸೀರೆ ಬಿಡಿಸ್ತೀನಿ ನೋಡಿ. ಪಾಪ ನಮ್ ಚಿನ್ನುಗೆ ಎಷ್ಟೊಂದು ನಾಚಿಕೆ. ಇಲ್ಲ ಇಲ್ಲ ಇಲ್ಲ, ನೋಡಿ ಸೀರೆ ಉಡಿಸ್ಬಿಟ್ಟೆ. ನೋ ಶೇಮ್ ಶೇಮ್ ಪುಪ್ಪಿ ಶೇಮ್ ಅಂತ ಅವ್ರು ಅನ್ನಲ್ಲ. ಅಯ್ಯೋ, ಎಷ್ಟು ಮುದ್ದಾಗಿದೀಯಾ ಚಿನ್ನು ಬಂಗಾರ, ಬುಜ್ಜಿ ಬಂಗಾರಲ್ಲ. ಎಣ್ಣೆ ಮೇಲೆ ಇದೇನ ಅನಾಹುತ? ಬಹುಶಃ ನಮ್ಮ ಅಪ್ಪಂಗೆ ಅದೇ ನಾಯಿನೇ ಕಚ್ಚಿರ್ಬೇಕನ್ಸುತ್ತೆ. ಅದನ್ನ ನೋಡಿದ್ಮೇಲೆ ಅನುಮಾನ ಬರ್ತಿದ್ಯಲ್ಲೇ, ರಂಗನಾಥ್ ಅವ್ರಿಗೆ ಆ ನಾಯಿ ಮರಿನೇ ಕಚ್ಚಿರೋದು. ಮಗಳೇ, ಈಗಾಗ್ಲೇ ಇದ್ರ ಕೈಯಲ್ಲಿ ಎಷ್ಟು ಸಾರಿ ಕಚ್ಚಿಸ್ಕೊಂಡಿದ್ದೀನಿ ನಾನು. ಯಾಕೋ ಚಿನ್ನು, ಬೋರ್ ಆಗ್ತಿದ್ಯಾ? ಆಯ್ತಾಯ್ತು, ನಮ್ಮ ಮದುವೆ ಆಲ್ಬಮ್ ನೋಡುವ. ಇಲ್ಲಿ ನಾನು ನೀನಿಬ್ರು ಇದೀವ, ನಿನ್ ಲಡ್ಡು ತಿನ್ನಿಸ್ತಾ ಇದೀನಿ. ನೋಡಲ್ಲಿ. ಅದು ನಾಯಿ ಅಲ್ಲ, ಅಮ್ಮ. ಸುಮ್ಮನೆ ಟೈಮ್ ಪಾಸ್ಗೆ ಮಗಳೇ. ಈ ಜ್ಞಾನೇಶನ್ನ ಗುಮ್ಮ ಅಂತೀನಿ, ಅವ್ನು ಗುಮ್ಮ ಆಗ್ಬಿಡ್ತಾನ. ಸೂಜಿ, ಏನಾಗಿದೆ ರಂಗನಾಥ್ ಅಂಕಲ್ಗೆ? ಗೊತ್ತಿಲ್ಲ ಸಿಲಿ. ನಮ್ಮಪ್ಪ ಯಾವಾಗ್ಲೂ ಆ ನಾಯಿ ಮರಿ ಜೊತೆನೆ ಇರ್ತಾರೆ. ಮಲ್ಗೋವಾಗ್ಲೂ ಅದ್ರ ಜೊತೆಲೆ ಮಲಗ್ತಾರೆ. ರಾತ್ರಿ ಎಲ್ಲದಕ್ಕೆ ಜೋಗಳ ಹಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಅದ್ರ ಜೊತೆ ಬಾಲಾಟನೂ ಆಡ್ತಾರೆ. ಅಪ್ಪ ಸದ್ಯ ಅಲ್ಲಿ ಇವಳನ್ನ ಮದ್ವೆ ಆಗೋಕ್ಕೂ ಮುಂಚೆನೆ ಇವ್ರಪ್ಪ ನಾಯಿ ಕಾಯಿಲೆ ಇದೆ ಅಂತ ಗೊತ್ತಾಯ್ತು. ಏನೇನು ಹಾಗಂದ್ರೆ ನಮ್ಮ ಅಪ್ಪಕ್ ಹಾಗಾದ್ರೆ ನನ್ಗೇನಾಗುತ್ತೆ? ಹೆರಿಡಿಟಿ ಅಮ್ಮ.
ಅಂದ್ರೆ ರಕ್ತ ಗುಣ ಒಂದಲ್ಲ ಒಂದಿನ ನೀನು ಬೌ ಬೌ ಅಂತೀಯ. ವಿಶಾಲು ವಿಶಾಲು ಇಲ್ಲಿಂದ ಬಿದ್ದೋಗಿದ್ರೆ ಅಯ್ಯಪ್ಪ ಹಾಗೆ ಮಾತ್ರ ಆಗ್ಬಾರ್ದು. ವಿಶಾಲು ಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡಾಗ ಟೆರೇಸ್ ಮೇಲೆ ಬಂದು ಕೂತ್ಕೊಳ್ತಾ ಇದ್ದೆ. ಈಗ ಇಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ, ಎಲ್ಲಿದ್ರು ಬಂದ್ಬಿಡೋ ಬೇಗ. ಅಪ್ಪ ಏನ್ ಹುಡುಕ್ತಾ ಇದೀಯಾ? ಅಯ್ಯೋ ನಿಮ್ಮಮ್ಮ ಪ್ರೀತಿಯಿಂದ ನನಗೆ ನಾಯಿ ಮರಿಯನ್ನ ಕಾಣಿಕೆ ಕೊಟ್ಟಿದ್ರಲ್ಲ, ಅದೆಲ್ಲ ತಪ್ಕೊಂಡ್ಬಿಟ್ಟಿದ್ಯಮ್ಮ. ಅದ ಕಳ್ಳರು ಬಂದ ಬಗಳಲ್ಲ ಅಂತ ನಾನೇ ಆಚೆ ಕಳಿಸ್ಬಿಟ್ಟೆ. ಅದನ್ನ ಯಾಕೆ ಆಚೆ ಕಳಿಸ್ದೆ? ಅಪ್ಪ ನಾಯಿ ಮರಿ ಸಲ ನನ್ಗೆ ಯಾಕೆ ಹೊಡಿತೀಯ? ಅದು ಕಳ್ಳ ನಾಯಿ, ಅದಕ್ಕೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ. ಮನೇಲಿ ಎಲ್ ಬೇಕಲ್ಲೇ ಓಡಾಡುತ್ತೆ, ಪದೇ ಪದೇ ಅಡಿಗೆ ಮನೆಗೂ ಹೋಗುತ್ತೆ. ಅಯ್ಯೋ ನಿಮ್ಮಮ್ಮ ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಿನಗೆ ಗೊತ್ತಿಲ್ವೇನೆ? ಇದಕ್ಕಿಂತ ಜಾಸ್ತಿ ಹೇಳಕ್ಕಾಗಲ್ಲ. ಆ ನಾಯಿ ಮರಿ ನನ್ ಬಿಟ್ಟು ಅದು ಗೊತ್ತಿಲ್ಲ, ನನ್ ಮನೆಯಿಂದ ಆಚೆ ಕಳಿಸಿ ಬಾಗ್ಲ ಹಾಕೊಂಡ್ಬಿಟ್ಟೆ. ಗಾಡ್ ಫಾದರ್, ಏನಾಗಿದೆ ನಮ್ಮ ರಂಗನಾಥ್ ಅವರಿಗೆ? ಅವ್ರು ಇಲ್ಲೂ ಕೂಡ ಹೆಂಡತಿನ ಹುಡುಕ್ತಾ ಇದ್ದಾರೆ. ಅದು ಹಾಗೆ ಕಣೋ, ವಯಸ್ಸಾದ ಹಾಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಕೆರೆ ಕಟ್ಟೆ ಅಷ್ಟೇ ಅಲ್ಲ, ಮೋರಿಯಲ್ಲಿ ಬಿದ್ದು ಹುಡುಕ್ಬೇಕಾಗತ್ತೆ. ಕೂಸ್ಲೆ ತರ್ಲೆ ಮಾತ್ ಬಿಟ್ಟು ನಮ್ಮ ನಾಯಿ ಮರಿನ ಏನಾದ್ರು ನೋಡ್ದ್ಯಾ ಹೇಳೋ? ಅಯ್ಯೋ ರಂಗನಾಥ್ ಅವರೇ, ನೀವು ಹುಡುಕ್ತಾ ಇರೋದು ನಾಯಿ ಮರಿನ, ಮತ್ತೆ ವಿಶಾಲು ವಿಶಾಲು ಅಂತ ಹೇಳ್ತಾ ಇದ್ದೀರಿ. ಅದು ನನ್ನ ಹೆಂಡತಿ ವಿಶಾಲ್. ನನ್ನ ಹೆಂಡತಿ ವಿಶಾಲು ನನ್ನ ಹುಟ್ಟದಬ್ಬಕ್ಕೆ ಕಾಣಿಕೆ ಅಂತ ಕೊಟ್ಟು ನಾಯಿ ಮರಿ ಕಣೋದು. ಅದಕ್ಕೆ ವಿಶಾಲು ವಿಶಾಲು ಅಂತ ಹುಡುಕ್ತಾ ಇದ್ದೆ. ನೋಡಿದ್ರೇನ್ರೋ? ಅರ್ಥವಾಯ್ತು ಬಿಡಿ ರಂಗನಾಥ್ ಅವರೇ. ಈಗ ನಿಮಗೆ ಏನ್ ಬೇಕಾಗಿದೆ, ಹೆಂಡತಿನೋ ಅಥವಾ ನಾಯಿ ಮರಿನೋ? ನಿಮ್ಗೆ ಆಗಪ್ಪ ಹೇಳೋದು, ಒಂದು ಸಿಕ್ಕರೆ ಇನ್ನೊಂದು ಸಿಕ್ಕಿದಾಗ ಕಣ. ಗೊತ್ತಾಯ್ತು ರಂಗನಾಥ್ ಅವರೇ, ಪಕ್ಕದ ಕ್ರಾಸಲ್ಲಿದ್ದ ನಾಯಿ ಮರಿ ನಿಮ್ ನಾಯಿ ಮರಿನಾಗಿದ್ರೆ ಪಾಪ ಅದ್ರ ಗತಿ ಏನು? ಅದಕ್ಕೆ ಯಾಕೋ ಟೆನ್ಷನ್? ಅದ್ರ ಪಾಡ್ದಾಗ ಅಲ್ಲಿರುತ್ತೆ. ಆ ನಾಯಿ ಮರಿನ 4 ಹುಚ್ಚ ನಾಯಿಗಳು ಸೇರಿ ಕಸ್ತಾ ಇದ್ವು. ವಿಶಾಲು ಹಲೋ, ಸಮಾಜ ಸೇವಕಿ ಲಲಿತಮ್ಮ ಮಾತಾಡ್ತಿರೋದು. ನನ್ ನಂಬಿ ಪ್ಲೀಸ್ ಪ್ಲೀಸ್. ಮೇಡಮ್, ನಾನ್ ರಂಗನಾಥ್. ಹೇಳಿ ರಂಗನಾಥ್. ನಮ್ ನಾಯಿ ಮರಿ ತಪ್ಸ್ಕೊಂಡ್ಬಿಟ್ಟಿದೆ. ರಂಗನಾಥ್, ನಾಯಿ ಮರಿ ವಿಷಯ ಬಿಡಿ. 2-3 ದಿನದಿಂದ ವಿಶಾಲು ಕಾಣೆ ಆಗಿದ್ದಾಳಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅಯ್ಯೋ ನನಗೆ ನಾಯಿ ಮರಿ ಮುಖ್ಯ ಮೇಡಮ್. ಈಗ ರಂಗನಾಥ್, ನಿಜ ಹೇಳಿ, ನಿಮ್ಗೂ ಅವ್ರಿಗೂ ಏನಾದ್ರು ಜಗಳ ಆಯ್ತಾ? ಎಲ್ಲಿ ಹೋಗಿದ್ದಾಳೆ? ಎಲ್ಲಿ ಭೂಗತ ಆಗಿದ್ದಾಳೆ? ಮೇಡಮ್, ಇದಕ್ಕಿಂತ ಹೆಚ್ಚಿಗೆ ನಾನು ಈಗ ಏನು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ನೀವ್ ನನ್ ಮಾತು ಕೇಳೋ ಹಾಗಿದ್ರೆ ನೀವ್ ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ವಿಶಾಲು ಕಾಣೆ ಆಗಿರೋದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಹೌದಾ ಮೇಡಮ್? ಓಕೆ ಓಕೆ. ಈಗ ಯಾಕತ್ಗೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ರಂಗನಾಥ್ ಫೋನ್ ಮಾಡಿದ್ರು ಕಣೆ, ನಾಯಿ ಮರಿ ಕಾಣಿಸ್ತಾ ಇಲ್ವಂತೆ. ಅಯ್ಯೋ, ಆ ನಾಯಿ ಮರಿನ್ ರಂಗನಾಥ್ ಅಂಕಲ್ ಅಂತೂ ಸಿಕ್ಕಾಪಟ್ಟೆ ಪ್ರೀತಿಸ್ತಿದ್ರು. ಪ್ರೀತಿಸೋದೇನ್ ಬಂತು, ಚೆನ್ನಾಗಿ ಮುದ್ದಿಸ್ತಾ ಇದ್ರು. ಆದ್ರೆ ನಾಯಿ ಮರಿ ಕಳೆದು ಹೋಗಿರೋದಕ್ಕೆ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದೀರಾ? ನಾನ್ ಟೆನ್ಷನ್ ಮಾಡ್ಕೊಂಡಿಲ್ಲ ಕಣೆ, ರಂಗನಾಥ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಾಯಿ ಮರಿ ಕಾಣಿಸ್ತಿಲ್ಲ ಅಂತ. ಅದೇ ನಂಗೆ ಯೋಚನೆ ಆಗಿರೋದು. ಅಲ್ಲ, ವಿಶಾಲು ಕಾಣಿಸ್ತಿಲ್ಲ, ಅವಳ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಅವಳ ಬಗ್ಗೆ ಮಾತಾಡೋದಕ್ಕೂ ಎಷ್ಟು ಭಯ ಪಡ್ತಿದ್ದಾರೆ ಗೊತ್ತಾ? ಅದ್ಗೆ ರಂಗನಾಥ್ ಅಂಕಲ್ ಅಣ್ಣ ಹೇಳ್ದ ಹಾಗೆ ಈ ಬಾಬನ್ ಮೇಲೆ ನನಗೆ ಯಾಕೋ ಅನುಮಾನ ಬರ್ತಿದೆ, ಅವ್ನು ಡೋಂಗಿ ಬಾಬಾಗಿರ್ಬೇಕು ಅಂತ. ಏನೇ ಹಾಗಂದ್ರೆ? ವಿಶಾಲು ಆಂಟಿಗೆ ನೀವ್ ಆ ಬಾಬನ್ನ ನೋಡ್ಕೊಂಡ್ ಬಾ ಅಂತ ಹೇಳಿದ್ದಿಂದಿದೆ ತಾನೆ, ಅವ್ರು ಕಾಣಿಸ್ತಾ ಇಲ್ಲ. ಹೌದು, ಅಂದ್ಮೇಲೆ ಇದ್ರಲ್ಲಿ ಅವ್ರ ಕೈವಾಡ ಇದೆ ಅಂತ ತಾನೇ ಅರ್ಥ. ಅದ್ ಹೇಗಮ್ಮ ಹೇಳ್ತೀಯಾ? ಏನತ್ಗೆ ಹೀಗ್ ಕೇಳ್ತಿದ್ದೀರಾ? ಎಷ್ಟೊಂದ್ ಕತೆ ಕಾದಂಬರಿ ಎಂತೆಂತ ಸನ್ನಿವೇಶಗಳನ್ನ ಬರ್ದಿಲ್ಲ ನಾನು. ಸಿಲ್ಲಿ, ಈ ಕತೆ ಪುರಾಣ ಎಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಆದ್ರೆ ಸಿಲ್ಲಿ, ರಂಗನಾಥ್ ಈಗಾಗ್ಲೇ ಇಷ್ಟು ಬೇಜಾರಲ್ಲಿದ್ದಾರೆ, ಅಲ್ಲಿಗೆ ಆ ವೇಷದಲ್ಲಿ ಹೋಗೋರು ಯಾರು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅದಕ್ಕೆ ಅಂತಾರೆ ನನ್ನ ಮುದ್ದಿನ ಅಣ್ಣಗಿಲ್ವಾ? ಏ ಡಿಂಗ್ಲಕಡಿ ಡಂಗ್ ಬಾಬಾ, ವಿಶಾಲಾಕ್ಷಿನ ಎಲ್ಲಾದ್ರೂ ಮುಚ್ಚಿಡಕ್ಕಾಗತ್ತೇನೋ? ನಾನು ಹುಡುಕುವೆ. ಶಿಷ್ಯ, ಹೊಟ್ಟೆ ಹಸಿತಾ ಇದೆಯಲ್ಲೋ? ಸ್ವಾಮೀಜಿ ತಗೊಳ್ಳಿ ಬನಾನ. ಬಾಬಾ, ಇವ್ರು ಯಾರು ಹೊಸ ಶಿಷ್ಯ? ಎಷ್ಟೋ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಾಬಾ ಅವ್ರಿಗೆ ಜೈವಾಗ್ಲಿ, ಬಾಬಾ ಅವ್ರಿಗೆ ಜೈವಾಗ್ಲಿ. ನೋಡಿದ್ಯಾ, ಜೈಕಾರ ಹಾಕ್ತಾ ಇದಾರೆ. ನಮ್ಮವರೇ. ಆಕೆ ಊಟ ಕೊಟ್ಯಾ? ನಾನಂತೂ ಕೊಡೋದಿಲ್ಲ, ನೀವೇ ಯಾರು ಕೊಟ್ಕೊಳ್ಳಿ. ನಾನ್ ಹತ್ರ ಹೋದ್ರೆ ಕಚ್ತಾಳೆ, ಪರ್ಸ್ತಾಳೆ. ಯೋಚನೆ ಮಾಡಬೇಡಿ, ನಾನು ಕೊಡುವೆ. ಸರಿ, ಹಾಗಿದ್ರೆ ಆ ರೂಮಲ್ಲಿ ಇದ್ದಾಳೆ, ನೀವೇ ತಗೊಂಡೋಗ್ ಕೊಡಿ. ಬಾಬಾ ಸ್ವಾಮೀಜಿಗೆ ಜೈ. ಊಟ ಊಟ. ನೋಡಿ ನಿನ್ನ ನೆನ್ಸ್ಕೊಂಡು ಹೋಗೋದಕ್ಕೆ ಬಂದಿರೋದು. ಅವನಿಗೆ ಸರಿಯಾದ ಶಿಕ್ಷೆ ಕಾದಿದೆ. ಸುವರ್ಕೆ ಬಚ್ಚೆ ಇನ್ಸ್ಪೆಕ್ಟರ್ ಇನ್ನೇನ್ ಬರ್ತಾರೆ. ಬಾಬಾ, ನಿಮ್ ಶಿಷ್ಯರಾಗಿ ಇಲ್ಲಿ ಬಂದಿರೋರು ಯಾರು ಗೊತ್ತಾ? ಯಾರು? ಅದೇ ಅವತ್ ನಿಮ್ ಮಾನನ ಹರಾಜಾಕ್ ಹೋದ್ರಲ್ಲ,
ಡಾಕ್ಟರ್ ವಿಠಲ್ ರಾವ್. ಹೌದಾ? ನಡಿ ಹೋಗೋಣ. ಏನ್ರಿ ಡಾಕ್ಟರ್ ವಿಠಲ್ ರಾವ್ ನನ್ ಶಿಷ್ಯ ಆಗಿ ಬಂದು ನನಗೆ ಮೋಸ ಮಾಡ್ತೀವ? ಚಪಾತಿ ಕರೆಗಾ ರೇ, ರಾಗಿ ರೊಟ್ಟಿನೂ ಕರೆಗಾ ರೇ. ನೋಡಿ ಇನ್ಸ್ಪೆಕ್ಟ್ರೆ, ನಮ್ಮ ರಂಗನಾಥನ್ ಹೆಂಡತಿ ವಿಶಾಲಾಕ್ಷಿ ಅವ್ರನ್ನ ಇಲ್ಲಿ ಕೂಡ ಹಾಕಿ ಅವಳನ್ನ ನಾಯಿ ಮರಿ ಮಾಡಿದೀನಿ ಅಂತ ಇವನು ಊರೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾನೆ. ಯಾವ ಊರಿಗೋದ್ರು ಈ ಅಪ್ಪನ್ ಇದೇ ಕತೆ ಸರ್. ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬಿಡ ಕರ್ಕೊಂಡೋಗಿ ಹಲೋ ವಿಶಾಲು, ನನ್ನ ಪುಣ್ಯ ಸಿಕ್ಕಿದ್ಯಲ್ಲ, ಅಷ್ಟು ಸಾಕು. ನಿಂತ್ಕೊಳ್ರೆ, ನಿಮ್ಮನ್ನ ಲಾಕಪ್ ಹಾಕ್ಬೇಕು. ಯಾಕೆ ಸ್ವಾಮಿ, ಅಂತ ಅಪರಾಧ ನಾನೇನ್ ಮಾಡಿದೀನಿ? ಇಷ್ಟು ಎಜುಕೇಟೆಡ್ ಆಗಿ ಸ್ವಾಮಿ ಕಂಬಳಿ ಹಾಕಿ ನಿಮ್ಮ ಹೆಂಡತಿನ ನಾಯಿ ಮಾಡ್ತಾನೆ ಅಂತಂದ್ರೆ ನೀವು ಅದನ್ನ ನಂಬ್ಕೊಂಡು ಆ ನಾಯಿ ಮುದ್ದಾಡ್ತಾ ಕೂತಿದಿರಲ್ಲ, ನಿಮ್ಮಂತ ವೆಬ್ಸೈಟ್ ಯಾರು ಇಲ್ಲ. ಇಂಥ ವಿಷಯ ನಿಮ್ಮಿಂದ ಜನಗಳಿಗೆ ಗೊತ್ತಾಗಿ ಜನಗಳು ಮೂಢನಂಬಿಕೆಗಳನ್ನ ನಂಬುತ್ತಾ ಇದ್ದಾರೆ. ಆ ಮೂಢನಂಬಿಕೆ ಹೋಗ್ಬೇಕು ಅಂತಂದ್ರೆ ಲಾಕಪ್ ಲಾಕಿ 108 ವಧೆ ಕೊಡ್ತೀನಿ.